ಅಲ್ಲೊಂದಿದೆ. ಅಂಡ್ ಅವ್ರಣ್ಣ ಇಲ್ಲೊಂದು ಹೊಡಿತಾ ಇದ್ದಾನೆ. ಇದು ಒಂದ್ ಬದಿ ಹೊಡಿಬೇಕು, ಇದು ಒಂದ್ ಬದಿ ಹೊಡಿಬೇಕು. ಅಲ್ಲಿಗೆ ಆ ಗಾಡಿ ಇನ್ನು ಜಸ್ಟ್ ನಿಲ್ಲಿಸಿದ ಮಳೆ ಸ್ಟಾರ್ಟ್ ಆಗಿದೆ. ಹೋಗ್ತಾ ಇಲ್ಲ ಅದು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ, ಅಂದ್ರೆ ಇವತ್ತು ಪ್ಲಾನ್ ಇಲ್ದಾನೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತು ಏನೇನಾಗುತ್ತೆ ಡೈಲಿ ನೋಡೋಣ. ಲೆಟ್ಸ್ ಗೋ. ಅಲ್ಲಿ ಊರಲ್ಲಿ ಯಾರು ಸಿಕ್ಕಿದ್ದಿಲ್ಲ, ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ಗೆ ಫೋನ್ ಹಚ್ಚಿದೆ. ಸೊ ಅದಕ್ಕೋಸ್ಕರ ಅವ್ನು ಬರ್ತೀನಿ ಅಂತ ಅಂದಿದ್ದಾನೆ. ಅವನ ಜೊತೆ ತೋಟಕ್ಕೆ ಹೋಗೋಣ. ಲೆಟ್ಸ್ ಗೋ. ಬಾಯ್ ಬಾಯ್. ಫೈನಲಿ ನಾನು ಅವನು ಬೈಕ್ ತಗೊಂಡು ತೋಟಕ್ಕೆ ಹೊರಟೇ ಬಿಟ್ವಿ. ಅಲ್ಲಿ ಏನೇನಿದೆ, ಅಲ್ಲಿ ಏನೇನು ಪ್ರೋಗ್ರೆಸ್ ಆಗ್ತಿದೆ ಆ್ಯಂಡ್ ಅಲ್ಲಿ ನಾವು ಏನೇನು ತಿಳ್ಕೊಬೋದು ಅಂತ ಈ ಬ್ಲಾಗಲ್ಲಿ ಫುಲ್ ತೋರ್ಸೋಕ್ಕಾಗಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಫುಲ್ಲು ಇಂಟ್ರೊಡಕ್ಷನ್ ಟು ಅವ್ರ ವಿಲೇಜ್ ಅಂತ ಫುಲ್ ಬ್ಲಾಗೇ ಮಾಡಿದ್ದೀನಿ. ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು ಇನ್ನೊಂದು 4 ಡೇಸ್ ಬಿಟ್ಟು. ಆ್ಯಂಡ್ ನಮ್ಮ ಫ್ರೆಂಡ್ ತೋಟಕ್ಕೆ ಅವ್ನು ಯಾರಂತ ಕೇಳಿದ್ರಲ್ಲ, ಇಲ್ಲಿ ನೋಡ್ರಿ ಗೈಸ್ ಅವ್ರ ತೋಟ ಅಲ್ಲೊಂದಿದೆ. ಅಂಡ್ ಅವ್ರಣ್ಣ ಇಲ್ಲೊಂದು ಹೊಡಿತಾ ಇದ್ದಾನೆ ಟ್ಯಾಕ್ಟ್ರಿನ ಗದ್ದೆನ. ಇದೊಂದು ಬದಿ ಹೊಡಿಬೇಕು, ಇದೊಂದು ಬದಿ ಹೊಡಿಬೇಕು. ಇದೊಂದು ನೋಡಿ ಗಾಯ್ಸ್, ನಮ್ಮ ಅಣ್ಣ ಬಂದ. ಈತ ನೋಡಿ ಗಾಯ್ಸ್, ಏನ್ ಕ್ರೇಜಿ ಹೊಲ ಎಲ್ಲ. ಹೋಗೋಣ ಅಲ್ಲಿಗೆ, ಆ ಗಾಡಿ ಕ್ರೇಜಿ ಹೊಲ. ಇವಾಗಿನ ಜಸ್ಟ್ ನಿಲ್ಲಿಸಿದ ಮಳೆ ಸ್ಟಾರ್ಟ್ ಆಗಿದೆ. ಏನ್ ಮಾಡ ಅಂತೀರ? ಏನ್ ಕ್ರೇಜಿ. ಹೋಗ್ತಾ ಇಲ್ಲ ಅದು. ಗಾಯ್ಸ್ ನೋಡಿ ಗಾಯ್ಸ್, ಅಲ್ಲಿ ಏನೋ ಹೊಡಿತಾ ಇದ್ದಾರೆ. ಅದು ನನಗಂತೂ ಗೊತ್ತಿಲ್ಲ. ಏನ್ ಹೊಡಿತಾರೆ ಅಂತ ಗೊತ್ತಿಲ್ಲ. ಅದೆಲ್ಲ ಮಷಿನ್ ಎಲ್ಲ ಕೆಸರಲ್ಲಿ ಹೊಡಿತಾ ಇದಾರೆ. ಅಂಡ್ ಆ ಮಷಿನ್ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು 10 lakh ಅಬೋ ಇರ್ಬೋದು. ಬಟ್ ಅದನ್ನೆಲ್ಲ ಕೆಸರಲ್ಲೆಲ್ಲ ಹೊಡಿತಾ ಇದಾರೆ. ಅವ್ರನ್ನ ಕೇಳೋಣ ಬನ್ನಿ.